ಬೋತ್ ಇಂಟರ್ನ್ಯಾಷನಲಿ ಮತ್ತು ನ್ಯಾಷನಲಿ. ಸೊ ಈ ವರ್ಷ ನಾನು ಫಸ್ಟ್ ಇಂಟರ್ನ್ಯಾಷನಲ್ ಡೆಬ್ಯೂ ಆಗಿತ್ತು 600cc ಥೈಲ್ಯಾಂಡಲ್ಲಿ ಬ್ರಿಕ್ ಚಾಂಪಿಯನ್ಶಿಪ್ ಅಂದ್ಬಿಟ್ಟು. ಸೊ SS2 ಕ್ಯಾಟಗರಿಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಸೊ ನಾನು ಸೆಕೆಂಡ್ ಮುಗಿಸಿದೆ ಓವರಾಲ್ ಚಾಂಪಿಯನ್ಶಿಪ್ಪಲ್ಲಿ. ಖುಷಿ ಇದೆ, ಬಟ್ ಐ ಕ್ಯಾನ್ ಡೂ ಮೋರ್ ಬೆಟರ್ ಇಫ್ ಐ ಹ್ಯಾವ್ ಅ ಗುಡ್ ಬೈಕ್. ಸೊ ಮೇ ಬಿ the thing is I can go to ವರ್ಲ್ಡ್ ಚಾಂಪಿಯನ್ಶಿಪ್, ಅದೇ ನನ್ನ ಗೋಲ್ ಇರೋದು. ಮತ್ತು ಯುರೋಪಿಯನ್ ಚಾಂಪಿಯನ್ಶಿಪ್ ಅಂತ ಓಡ್ಸೋಕ್ಕಂತ ತುಂಬ ಆಸೆ. ಸೊ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಕರ್ನಾಟಕ ಸ್ಪೋರ್ಟ್ ಮಿನಿಸ್ಟರ್ಗೆ, ನಿಮ್ಮ ಕಡೆಯಿಂದ ದಯವಿಟ್ಟು ಒಂದು ಸಪೋರ್ಟ್ ಬೇಕು ನನಗೆ. ಯಾಕಂದರೆ ನನ್ನ ಪ್ರೊಫೈಲ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಮತ್ತು ನಾನು ನಿಮ್ಮ ಜೊತೆ ಒಂದು ಸಲ ಮೀಟಾಗಿ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟರೆ ಖಂಡಿತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹಿಂಗೆ ಏನು ಅಂತ. ಸೊ ಅದೊಂದು ನನಗೊಂದು ಆಪರ್ಚುನಿಟಿ ಮಾಡಿಕೊಟ್ಟಿದ್ದೀನಿ. ಸೊ ಡೆಫಿನೆಟ್ಲಿ. ಯಾವ ಕಂಟ್ರಿಗೆ ವಿಸಿಟ್ ಮಾಡಿದ್ದೀರಾ ನೀವು? ನಾನು ಇದುವರೆಗೂ ಮಲೇಷ್ಯಾದಲ್ಲಿ ಬಂದು ಸಪಾಂಗ್ ಅಂತ ಇಂಟರ್ನ್ಯಾಷನಲ್ ಟ್ರ್ಯಾಕ್ ಅಂತ, ಮತ್ತು ಥೈಲ್ಯಾಂಡಲ್ಲಿ ಬಂದು ಚಾಂಗ್ ಇಂಟರ್ನ್ಯಾಷನಲ್, ಇವೆರಡು ಕಂಟ್ರೀಸು ಹೋಗಿದ್ದೀನಿ. ಮತ್ತು ರೇಸು ಮಾಡಿದ್ದೀನಿ ಮತ್ತು ಓಡಿಸಿದ್ದೀನಿ. ರೆಸ್ಪಾನ್ಸ್ ಹೇಗಿತ್ತು ಅಲ್ಲೆಲ್ಲ? ರೆಸ್ಪಾನ್ಸ್ ಅದೇ ಇನ್ನೂ ಲ್ಯಾಕ್ ವಿತ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಅವರು ಸ್ಟಾರ್ಟ್ ಮಾಡಿರೋದು ಚಿಕ್ಕ ವಯಸ್ಸು, ಮತ್ತು ಅವ್ರಿಗೆ ಎಕ್ಸ್ಪೋಜರ್ ಇರೋದು ತುಂಬ ಬೇರೆ. ಮತ್ತು ದೇ ಹ್ಯಾವ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ವಿತ್ ಡಿಫ್ರೆಂಟ್ ಟೈರ್ ಆ್ಯಂಡ್ ಡಿಫ್ರೆಂಟ್ ಟೆಂಪ್ರೇಚರ್ ವಿತ್ ದ ಬೈಕ್ ಆಲ್ಸೋ. ನಾನು ಮಾಡ್ಬೋದು, ಬಟ್ ಏನಂದರೆ ನನಗೆ ಆ ಸಪೋರ್ಟು ಮತ್ತು ಅಲ್ಲೇ ಇರಬೇಕು, ಟ್ರೈನ್ ಮಾಡಿ ಅದೇ ಮಾಡೋಕ್ಕೆ. ಸಪೋರ್ಟ್ ಅಂದರೆ ಯಾವ ರೀತಿ ಸಪೋರ್ಟ್ ಅಂದರೆ ನನಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಬೇಕು, ಮತ್ತು ಇನ್ನೊಂದು ಅಂದರೆ ಒಳ್ಳೆ ಟೀಮ್ ಇರಬೇಕು. ಇವಾಗ ಹೆಂಗೆ ಅಂದರೆ ಇವಾಗ ಜಾಕಿಗೆ ಕುದುರೆ ಸರಿ ಇದೆ, ಜಾಕಿ ಸರಿ ಇಲ್ಲ ಅಂದರೆ ಏನಾಗುತ್ತೆ ಹೇಳಿ, ರೇಸ್ ವಿನ್ ಆಗಲ್ಲ. ಇಲ್ಲಾಂದರೆ ಜಾಕಿ ಸರಿ ಇದ್ರು ಕುದುರೆ ಇಂಜುರಿ ಆಗಿದ್ರೆ ಏನಾಗುತ್ತೆ ಹೇಳಿ, ವಿನ್ನೇ ಆಗಲ್ಲ. ಇಬ್ಬರು ಕರೆಕ್ಟಾಗಿರ್ಬೇಕು. ಸೊ ಐ ಲ್ಯಾಕ್ ದೇರ್. ಒಳ್ಳೆ ನಾನು ಕರೆಕ್ಟಾಗಿದ್ದಾಗ ಬೈಕ್ ಇರಲ್ಲ. ಬೈಕ್ ಅದೊಂದು ನನಗೆ ಆಲ್ವೇಸ್ ಬಿಗ್ ಕ್ವಶನ್ ಮಾರ್ಕ್ ಆಗಿದೆ ನನಗೆ. ಅದೊಂದು ಲ್ಯಾಕಿಂಗ್. ಇಲ್ಲ ಅಂದರೆ ನಂಗೆ ಖಂಡಿತ ನನ್ನ ಪ್ರೊಫೈಲ್ ಇನ್ನೂ ಚೆನ್ನಾಗಿರೋದು. 2 ಕಂಟ್ರಿ ನಾವು ವಿಸಿಟ್ ಮಾಡಿದ್ರಿ. ತಮಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅವಾಗ? ಸಪೋರ್ಟರ್ಸ್ ಯಾರು ನೀವು ಬೇರೆ ಕಂಟ್ರೀಸ್ ಹೋದಾಗ ಇನ್ನೂ ಬೇರೆ ಥರ ನೋಡ್ತಾರೆ ನಮ್ಮನ್ನ. ನಾನು ಹೇಳಲ್ಲ ಅಷ್ಟೇ. ಬಟ್ ಏನಂದರೆ ನಮ್ಮ ಇಂಡಿಯನ್ಸಲ್ಲಿ ನಮ್ಮ ಇದರಲ್ಲಿ ತುಂಬ ಜನ ಇದ್ದಾರೆ. ಇವಾಗ ನೋಡಿ, ಎಷ್ಟೊಂದು ಜನ ನೋಡಿದ್ದೀನಿ ನಾನೇ. ಅವ್ರ ಹತ್ರ ದುಡ್ಡಿಲ್ಲ, ಬಟ್ ವೆರಿ ಹಾರ್ಡ್ ವರ್ಕಿಂಗ್ ಗಾಯ್. ಅವ್ರ ಹತ್ರ ಒಳ್ಳೆ ಟೀಮ್ ಸಪೋರ್ಟ್ ಇಲ್ಲ, ಅವ್ನ ಮೇಲೆಲ್ಲೋ ಬರ್ಬೋದು. ಆ ಥರದ್ದು ಎಷ್ಟೊಂದು ಜನ ಇದ್ದಾರೆ. ಬಟ್ ಏನಂದರೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕು, ಮತ್ತು ಟೀಮಿಂದ ಸಪೋರ್ಟ್ ಬೇಕು. ಒಂದು ರೈಡರ್ ಮೇಲೆ ಬರಬೇಕು ಅಂದರೆ ಅದೆಲ್ಲ ನಮ್ಗೆ ಬೇಕು. ನೀವು ಮಲೇಷ್ಯಾ ಮತ್ತು ಥೈಲ್ಯಾಂಡ್ ವಿಸಿಟ್ ಮಾಡಿದ್ರಲ್ಲ, ಆವಾಗ ನಮ್ಮ ಇಂಡಿಯನ್ಸ್ ಎಷ್ಟು ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ರೇಸಲ್ಲಿ? ಇಂಡಿಯನ್ಸ್ ನಾನು ಈ ವರ್ಷ ಓಡಿಸಿದಾಗ ಮೇ ಬಿ ನನ್ನ ಕ್ಯಾಟಗರಿಯಲ್ಲಿ ಇಬ್ಬರಿದ್ರು, ಮತ್ತು ಇನ್ನೊಂದು 400 ಕ್ಯಾಟಗರಿಯಲ್ಲಿ 3 ಜನ ಇದ್ದರು. ಅದರಲ್ಲೊಬ್ಬ ನಮ್ಮ ಕೂರ್ಗೋನು, ನನಗೆ ಗೊತ್ತಿರೋ ಇದರಲ್ಲಿ ಅವನು ಚಾಂಪಿಯನ್ ಆದ 400. ಅವನು ಫಸ್ಟ್ ಇಂಡಿಯನ್ ಚಾಂಪಿಯನ್ ಆಗಿರೋದು. ತುಂಬ ಖುಷಿಯಾಗ. ಅದು ನನ್ನ ಸ್ನೇಹಿತ, ನನಗೆ ಹೇಳೋಕ್ಕೆ ತುಂಬ ಖುಷಿಯಾಗೋದು. ತಸ್ಮೈ ಕರಿಯಪ್ಪ ಅಂದ್ಬಿಟ್ಟು ಮೈಸೂರವನು, ಫಸ್ಟ್ 400 ಚಾಂಪಿಯನ್ ಅಲ್ಲಿ ಥೈಲ್ಯಾಂಡಲ್ಲಿ. ತುಂಬ ಖುಷಿಯಾಗುತ್ತೆ. ಈ ವರ್ಷ ನನ್ನ ಹತ್ರನೂ ಇತ್ತು, ಚಾಂಪಿಯನ್ಶಿಪ್ ಲೀಡ್ ಮಾಡ್ತಿದ್ದೆ. ಲಾಸ್ಟ್ 2 ರೇಸಲ್ಲಿ ಏನಾಯಿತು, ಫ್ರಂಟ್ ಟೈರ್ ಪಂಚರ್ ಆಗೋಯ್ತು. ಅದಾದಮೇಲೆ ನೆಕ್ಸ್ಟ್ ರೇಸು ನಾನು ಫಸ್ಟ್ ಬರಲೇಬೇಕಾಗಿತ್ತು, ಫಸ್ಟ್ ಚಾಂಪಿಯನ್ಶಿಪ್ಪಲ್ಲಿ ಚಾಂಪಿಯನ್ ಆಗಬೇಕು ಅಂದರೆ. ಬಟ್ ಟೆಕ್ನಿಕಲ್ ಇಶ್ಯೂ ಆಗಿ ಪವರ್ ಲಾಸ್ ಆಗಿ ನಾನು 3rd ಮುಗಿಸಿದೆ. ಸೊ ಇಲ್ಲ ಅಂದಿದ್ರೆ ನಾನು ಕೂಡ ಚಾಂಪಿಯನ್ ಆಗ್ತಿದ್ದೆ. ಬಟ್ ನನ್ನ ಗೋಲ್ ಇರೋದು ಟು ಗೋ ಟು ಯುರೋಪಿಯನ್ ಚಾಂಪಿಯನ್ಶಿಪ್ ಆ್ಯಂಡ್ ವಿನ್ ಆ್ಯಂಡ್ ಎಂಡ್ ಅಪ್ ಬೀಯಿಂಗ್ ಇನ್ ವರ್ಲ್ಡ್ ಚಾಂಪಿಯನ್ಶಿಪ್. ಯಾವುದಾದ್ರೂ ಸಂಸ್ಥೆ ಜೊತೆ ಅಥವಾ ಅಕಾಡೆಮಿ ಜೊತೆ ಟೈಅಪ್ ಆಗಿ ಅವರು ಕೂಡ ಸಪೋರ್ಟ್ ಮಾಡೋದು ಆ ಥರ 2019ಇಂದ 2023ವರೆಗೂ ಒಂದು ಅಕಾಡೆಮಿಲಿದ್ದೆ. ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ತುಂಬ ಕಷ್ಟಪಟ್ಟೆ, ತುಂಬ ಡಿಸಿಪ್ಲಿನ್ ಆಗಿದ್ದೆ. ನನಗೆ ಬೈಕ್ ಕೊಡಲಿಲ್ಲ ಅವರು, ಒಂಥರ ಇದು ಮಾಡಿದ್ರು. ಸೊ ನಂಗೆ ಹೇಳೋಕ್ಕೆ ಇಷ್ಟ. ಈಗ ನಿಮ್ಮ ಹತ್ರ ಯಾವ ಬೈಕ್ ಇದೆ? ಯಾವ ಬೈಕ್ ಎಷ್ಟು ಸಿ ಸಿ? ಈಗ ನನ್ನ ಹತ್ರ ನಾನು ಪ್ರಾಕ್ಟೀಸ್ ಮಾಡೋದು 150cc R15 ಅಲ್ಲಿ. ಆ ಬೈಕ್ ಇದೆ. ಮತ್ತು ಇನ್ನೊಂದು ಮೋಟೋಕ್ರಾಸ್ ಬೈಕ್ ಇದೆ, ಅದರಲ್ಲಿ 2ರಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. KTM ಇದೆ. ಸೊ ಇವೆರಡು ಬೈಕ್ ಇದೆ. ಸದ್ಯಕ್ಕೆ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ನಿಮಗೆ? ಫೈನಾನ್ಷಿಯಲ್ ಇಶ್ಯೂಸ್ ಅಂತ ಏನಿಲ್ಲ. ಮೀನ್ಸ್ ನನಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕು. ನಾನು ವರ್ಲ್ಡ್ ಚಾಂಪಿಯನ್ಶಿಪ್ ಮತ್ತು ಯುರೋಪ್ ಹೋಗೋಕ್ಕೆ ಸಪೋರ್ಟ್ ಬೇಕು. ಇಶ್ಯೂಸ್ ಅಂತ ಇಲ್ಲ. ನ್ಯಾಷನಲ್ ಓಡ್ಕೊಂಡು ಇರ್ಬೋದು, ಬಟ್ ನನ್ನ ಗೋಲ್ ಇರೋದು ಟು ಗೋ ರೆಪ್ರೆಸೆಂಟ್ ಇಂಡಿಯಾ. ನನಗಿಂತ ಇಂಡಿಯನ್ ರೆಪ್ರೆಸೆಂಟ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ. ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಒಬ್ಬ ಪ್ರಾಪರ್ ರೈಡರ್ ಆಗಿ ಇಡೀ ಸೀಸನ್ ಓಡಿಸಿ ಅದ್ರಲ್ಲಿ ಗೆಲ್ಲಬೇಕು ಅಂತ ತುಂಬ ಆಸೆ. ಕೋಚ್
ಕೋಚ್ ಯಾರೂ ಇಲ್ಲ, ಸದ್ಯಕ್ಕೆ ಯಾರೂ ಇಲ್ಲ. ನಾನು ಟ್ರೈನ್ ಮಾಡೋದು ಒಬ್ಬನೇ. ಬಟ್ ಎಲ್ಲ ಕೇಳ್ಬೋದು, ಟ್ರೈನ್ ಮಾಡಿ ನೀವು ಒಬ್ಬನೇ ಅದೇನು ಕಲಿತೀಯ ಅಂತ. ಬಟ್ ಹಂಗೆಲ್ಲ ಏನಿಲ್ಲ. ಟ್ರೈನ್ ಮಾಡಿ, ಯಾಕಂದ್ರೆ ನಾನು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬಂದಿದ್ದೀನಿ ಅಂದರೆ ಇಟ್ ಈಸ್ ಯು ಕ್ಯಾನ್ ಸಿ ಮೈ ಪ್ರೊಫೈಲ್ ದಟ್ ಐ ಆಮ್ ವೆರಿ ಗುಡ್. ರೇಸಲ್ಲಿ ಸೊ ತುಂಬ ಖುಷಿ ಆಗ್ತಾ ಇದೆ. ಭಾರತದನ್ನು ರೆಪ್ರೆಸೆಂಟ್ ಮಾಡಿದ್ದಾನೆ ಇವತ್ತು, ನಮಗೂ ಹೆಮ್ಮೆ ಆಗುತ್ತೆ. ಪ್ಲಸ್ ಕನ್ನಡದ ಹುಡುಗ ಆಗಿ ಇಲ್ಲಿವರೆಗೂ ಸಾಧನೆ ಮಾಡ್ಕೊಂಡ್ಬಂದಿದ್ದಾನೆ. ನಮಗೇನು ಅವ್ನು ಇನ್ನೂ ಮುಂದುವರಿಬೇಕು ಸ್ಪೋರ್ಟ್ಸಲ್ಲಿ ಅನ್ನೋಕ್ಕೆ ಒಂದು ರಿಕ್ವೆಸ್ಟ್ ಎಲ್ಲ ಕಡೆ ನಮ್ಮ ಕಡೆಯಿಂದ ಮನವಿ ಏನಂದರೆ ಸ್ವಲ್ಪ ಸ್ಪಾನ್ಸರ್ಶಿಪ್ ಸಿಕ್ಕಿದ್ರೆ ಹೆಲ್ಪ್ ಆಗುತ್ತೆ, ನಮ್ಮ ದೇಶನ ಮುಂದೆ ತೊಗೊಂಡು ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಪ್ರಧಾನಮಂತ್ರಿಗೂ ನಾನು ಇಲ್ಲಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಕಂಟ್ರಿಗೆ ವಿಸಿಟ್ ಮಾಡಿದ್ದಾರೆ ಸರ್ ನಿಮಗೆ? ಅವನು ಮಲೇಷ್ಯಾ ಆಡಿದ್ದಾನೆ, ಥೈಲ್ಯಾಂಡ್ ಆಡಿದ್ದಾನೆ. ಈ ವರ್ಷ ಥೈಲ್ಯಾಂಡಲ್ಲೇ ಅವನು ಫಸ್ಟು ಇಂಟರ್ನ್ಯಾಷನಲ್ ಡೆಬ್ಯೂ ಆಗಿರೋದು. ಫಸ್ಟ್ ಟೈಮೇ ಒಳ್ಳೆ ಹೆಸರು ಬಂದಿದೆ. ಇನ್ನು ಮುಂದೆ ಹೋಗಬೇಕು ಅಂತ ತುಂಬ ಆಸೆ ಇದೆ. ಸ್ಪಾನ್ಸರ್ಶಿಪ್ ಸಿಕ್ಕರೆ ಮುಂದೆ ಹೋಗ್ಬೋದು, ಇಂಡಿಯಾನ ರೆಪ್ರೆಸೆಂಟ್ ಮಾಡ್ಬೋದು. ಈ ಮೀಡಿಯಾ ಮುಖಾಂತರ PM ನರೇಂದ್ರ ಮೋದಿ ಸರ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದ್ದೀನಿ.